ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಪೂರ್ವ ಸೈನಿಕ ಅಧ್ಯಕ್ಷರಿಂದ ನಮ್ಮ ರಾಜ್ಯ ರಾಹುಲ್ ಪರಿಕರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಇವರಿಗೆ ಸ್ವಾಗತ. ಅದೇ ರೀತಿಯಾಗಿ ಬೆಳಗಾವಿ ವಿಭಾಗ ಸಂಚಾಲಕರು ಇವರಿಗೂ ಕೂಡ ಸ್ವಾಗತ ಬಯಸಿದರು. ಇವರಲ್ಲಿ ಕಳವಳಿ ರಾಜ್ಯ ವಿಭಾಗ ಸಮಿತಿ ಸಂಚಾಲಕರು ಬೆಳಗಾವಿ. ಅದೇ ರೀತಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಬಿಜಾಪುರ ಜಿಲ್ಲಾ ಸಂಸದರಾದ ಗುರುರಾಜ್ ಹುಡುಗಣಿ ಇವರಿಗೂ ಕೂಡ ಸ್ವಾಗತ ವಹಿಸಿದ್ದಾರೆ. ಇದೇ ರೀತಿಯಾಗಿ ಜಿಲ್ಲಾ ಪದಾಧಿಕಾರಿಗಳಾದ ಕಾಳಪ್ಪ ಮಸೀಮ, ಪಾಟಪ್ಪ, ನಾವು ಕೂಡ ಶಿವಾನಂದ್ ಅದೇ ರೀತಿಯಾಗಿ ಅದೇ ರೀತಿ ಎಲ್ಲ ತಾಲೂಕಿಂದ ಆಗಮಿಸಿದ ಪದಾಧಿಕಾರಿಗಳು ಸ್ವಾಗತ ವಹಿಸುತ್ತಾ ಎಲ್ಲ ಕೇಂದ್ರಗಳಲ್ಲಿ ಮಾರ್ಚ್ 4ರಂದು ಪ್ರತಿಭಟನಾಕಾರರಿಂದ ಜಿಲ್ಲಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದು ರಾಜ್ಯ ಸಮಿತಿಯ ಮೇರೆಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ನೂತನವಾಗಿ ಬೆಳಗಾವಿ ವಿಭಾಗದ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಯೋಗಿ ತಳವಡಿಸಲು ಪ್ರಾಸ್ತಾವಿಕವಾಗಿ ಮಾತನಾಡುವುದರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ರಾಜ್ಯ ಮತ್ತು ವಿಭಾಗ ಮಟ್ಟದ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಸ್ಟೇಟ್ ಶಿವಾನಂದ ಅವರು
ರಾಜ್ಯ ಸಮಿತಿ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಹುಲ್ ತಡಕೇರಿ ಸರ್ಗೆ, ಶಿವಾನಂದ ಕೆರುಟಗಿ ದೇವರಿಪಿ ತಾಲೂಕಾ ಮುಂದೆ ನೂತನ ಸಂಚಾಲಕರಾಗುವುದರ ಅವರಿಂದ ಸನ್ಮಾನ, ದೇವೇಂದ್ರ ಹಾದಿಮನಿ ವಿಭಾಗೀಯ ಸಂಚಾಲಕರಿಗೆ ಸನ್ಮಾನ ಸಮಾರಂಭ, ಆಮೇಲೆ ಹುಯೋಗಿ ತಳವಳ್ಳಿ ಅವರಿಗೆ ವಿಭಾಗೀಯ ಸಂಘಟನಾ ಸಂಚಾಲಕ ಬೆಳಗಾವಿ ಇವರಿಗೂ ಸಹ ಏನಪ್ಪಾ ಅಂತಂದ್ರೆ ಶಿವಾನಂದ ಅವರಿಂದ ಒಂದು ಸನ್ಮಾನ. ಅಭಿನಂದನೆಗಳು ಶಿವಾನಂದ್ ಕೆರುಟಗಿ ಅವರಿಗೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಜೀವನಹಳ್ಳಿ ವೆಂಕಟೇಶ್ವರವರು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ. ಹಾಗಾಗಿ ಇವತ್ತು ನಾನು ಕೂಡ ಅನೇಕ ಹೋರಾಟಗಳಲ್ಲಿ ಸುಮಾರು ದಶಕಗಳಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರನಾಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅನೇಕ ಪ್ರಭಾವಿ ಹೋರಾಟದಲ್ಲಿ ಭಾಗಿಯಾಗಿ ಒಬ್ಬ ಪ್ರಭಾವಿ ಹೋರಾಟಗಾರನಾಗಿ ಅನೇಕ ಜಿಲ್ಲೆಯಲ್ಲಿ ಅನೇಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅನೇಕ ಶಿಷ್ಯರನ್ನು ಕೂಡ ನಾನು ಹೊಂದಿ ಆ ಮೂಲಕ ಅನೇಕ ಶಿಷ್ಯರನ್ನು ಕೂಡ ತಯಾರು ಮಾಡತಕ್ಕಂಥ ದಿಶೆಯಲ್ಲಿ ನಾನು ಸಾಗಿ ಬಂದಿದ್ದೇನೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಏನು ಲಕ್ಷ್ಮೀನಾರಾಯಣ ನಾಗವಾರ್ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನು, ಸಿದ್ಧಾಂತಗಳನ್ನು ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಅನೇಕ ಬಡತನ, ಹಸಿವು, ಅಸಮಾನತೆ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರಥದ ನೊಗವನ್ನು ಕೂಡ ನಾವು ಒಯ್ಯಲಿಕ್ಕೆ ಯಾವತ್ತೂ ಬದ್ಧರಾಗಿದ್ದೇವೆ. ಆ ದಿಶೆಯಲ್ಲಿ ರಾಜ್ಯದಲ್ಲೇ ಆಗಲಿ ಜಿಲ್ಲೆಯಲ್ಲಾಗಲಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚುವುದರ ಮುಖಾಂತರ ಅನೇಕ ಜನರನ್ನು ಒಂದುಗೂಡಿಸುವುದರ ಮೂಲಕ ಈ ರಥವನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕ ನಾಗವಾರ ಸ್ಥಾಪಿತ ಸಂಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಹೊಸ ನಾಯಕತ್ವದ ಒಂದು ನಿಯೋಜನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ವಿಭಾಗದ ಸಂಚಾಲಕರು ನನ್ನ ಸೋದರ ದೇವೇಂದ್ರ ಹಾದಿಮನಿಯವರೇ, ಇದೀಗ ತಾನೇ ಮಾತಾಡಿದ ನನ್ನ ಸೋದರ ಯೋಗಿ ತೊಳವಳ್ಳಿಯವರೇ ವಿಭಾಗೀಯ ಸಂಘಟನಾ ಸಂಚಾಲಕರು, ಮತ್ತು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿಯವರೇ, ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಸೋದರಿಯರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಬಂಧುಗಳೇ ಮತ್ತು ಸಂಘಟನಾ ಅಭಿಮಾನಿ ಬಂಧುಗಳೇ, ಸುಮಾರು 33 ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಾಗವಾರ ಬಣದಲ್ಲಿ ನಾವು ಕೆಲಸ ಮಾಡ್ಕೊತಾ ಬಂದಿದ್ದೇವೆ. ಈ ಸಂಘಟನೆಯಿಂದ ಅಚ್ಚಳಿಯದ ಒಂದು ತರ್ಕಬದ್ಧವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಮುದಾಯಕ್ಕೆ ನಾವು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿಕ್ಕೆ ಇವತ್ತು ನಮಗೆ ಹರ್ಷ ಅನಿಸ್ತಾ ಇದೆ. ಮೆರಾಜುದ್ದೀನ್ ಪಟೇಲ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾವು ಸುರೇಶ್ ಮಣ್ಣೂರವರ ನಾಯಕತ್ವದಲ್ಲಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ವಿರುದ್ಧ ಸುಮಾರು 10 ಜನರ ಒಂದು ತಂಡದೊಂದಿಗೆ ಸಂಘಟನೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು. ಅದು ಇವತ್ತು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಸಂಪೂರ್ಣವಾಗಿ ಇರತಕ್ಕಂಥ ನಾವೆಲ್ಲರೂ ಕಾರಣ ಅಂತೇಳಿ, ಅದಕ್ಕಾಗಿ ನಾವು ಬಹಳ ಒಂದು ನಿಷ್ಕಲ್ಮಿಷವಾದಂಥ ಪರಿಶುದ್ಧವಾದಂಥ ಭಾವನೆ ಮತ್ತು ತ್ಯಾಗ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಂದು ಯುವಶಕ್ತಿ ಪಡೆ ಇದೆ ಈ ಸಂಘಟನೆಯಲ್ಲಿ. ಈ ಎಲ್ಲ ಪಡೆಯನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಒಂದು ಬಲಿಷ್ಠ ಸಂಘಟನೆಯನ್ನು ಸ್ಥಾಪಿಸಿ ನಮ್ಮ ಜನಾಂಗ ಏನು ಶೋಷಿತ 106 ಜಾತಿಗಳಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬಣ ಮುಂಚೂಣಿಯಲ್ಲಿದೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಹುಲ್ ತಡಕೇರಿ, ರಾಜ್ಯ ಪದಾಧಿಕಾರಿ, ಎಲ್ಲರಿಗೂ ಇಂದಿನ ಸಭೆಯಲ್ಲಿ ನನ್ನನ್ನು ಸನ್ಮಾನಿಸಿ ನಾನು ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಲಕ್ಷ್ಮೀನಾರಾಯಣ ನಾಗವಾರ್ ಬಣದ
ಹಾಗೂ ಜಿಂಗ್ನಳ್ಳಿ ವೆಂಕಟೇಶ್ ಸರ್ ಹಾಗೂ ನಾಗವರ್ ಸರ್ ಧರ್ಮಪತ್ನಿಯವರು ಆದೇಶದ ಮೇರೆಗೆ ಜಿಲ್ಲಾ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಒಬ್ಬರು ಏನು ಹೇಳಿದ್ದಾರೆ ಹಿಂದೆ, ಹೋರಾಟದ ರಥವನ್ನು ಮುಂದೆ ಜಗ್ಗೋ ಕೆಲಸ ಮಾಡಿ ಆದರೆ ಹಿಂದೆ ತಳ್ಳುವಂಥ ಕೆಲಸ ಮಾಡಿ ಅಂತ ಏನು ಮಾತು ಹೇಳಿದಾರಲ್ಲ, ಆ ಮಾತಿಗೆ ತಲೆ ಬಗ್ಗೆ ನಾನು ನಾಗವರ್ ಸಾಹೇಬದ ಬಣದಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ನೀವೆಲ್ಲರೂ ಮುನ್ನುಗ್ಗೋಣ ಅನ್ನೋ ಮಾತನ್ನು ಹೇಳಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನೀವು ಕೂಡ ನನ್ನ ಸಾಥ್ ಕೊಟ್ಟಾಗ ನಾವು ಮುನ್ನುಗ್ಗೋಣ ಅನ್ನೋ ಮಾತನ್ನು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ದೇವೇಂದ್ರ ಹಾದಿಮನಿ, DSS ಬೆಳಗಾವಿ ವಿಭಾಗೀಯ ಸಂಚಾಲಕ, ನಾಗವರ್ ಸ್ಥಾಪಿತ ಬಣ. ಜನ ಕಾಲ್ ಮಾಡ್ಕೊಂಡ್ಬರ್ರಿ, ಜನ ಕಾಲ್ ಮಾಡಿ. ಬಸವ ಅಂಬೇಡ್ಕರ್ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಎಕ್ಸಿಕ್ಯೂಟಿವ್ ಸದಸ್ಯರಾಗಿರ್ತಕ್ಕಂಥ ರಾವುತ್ ತಳಕೇರಿ ಸಾಹೇಬ್ರೆ, ಬೆಳಗಾವಿ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರೇ, ನೂತನವಾಗಿ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಉಪಯೋಗಿ ತಳ್ಳೋಳಿ ಸರೇ, ಆತ್ಮೀಯ ಸಹೋದರಿ ಅಕ್ಕನವರಾಗಿರ್ತಕ್ಕಂಥ ಸಿದ್ದಮ್ಮ ಕೋಳೂರಿಯವರೇ, ಇದೀಗ ತಾನೇ ನೂತನವಾಗಿ ಜಿಲ್ಲಾ ಮಹಿಳಾ ಒಕ್ಕೂಟದ ಸಂಚಾಲಕಿಯಾಗಿರ್ತಕ್ಕಂಥ ಸಹೋದರಿ ಶಿವಗಂಗಾ ಮೇಡಮ್ ಅವರೇ, ಈಗ ತಾನೇ ನನ್ನ ಆತ್ಮೀಯ ಎಲ್ಲ ನನ್ನ ಜೊತೆಗೆ ಬೆಂಗಳೂರಿನಲ್ಲಿ ನೂತನವಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಾಳಪ್ಪಣ್ಣ ಮಶೀಮ್ನಳವರೇ, ಅದಲ್ಲದೆ ಪೌಡಪ್ಪಣ್ಣ ಹೊಲ್ದೂರವರೇ, ಕಾಮೇಶ್ ಭಜಂತ್ರಿ ಅವರೇ ಅವರ ಅನುಪಸ್ಥಿತಿಯಲ್ಲಿ, ಅದಲ್ಲದೆ ಹಿರಿಯ ಸಲಹೆಗಾರರಾಗಿರ್ತಕ್ಕಂಥ ಶಿವಾನಂದ ಮೂರ್ಮಾನ್ ಅವರೇ, ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾನು 1998ರಲ್ಲಿ ಈ ಹಿರಿಯರ ಕೈ ಕೆಳಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅವ್ರು ಪೇಪರ್ ತೊಗೊಂಬಂದ್ರೆ ಪೇಪರ್ ತರೋದು, ನೀರು ತೊಗೊಂಬಾರದ ನೀರು ತರೋದು. ಮುಂದೆ ನಾನು 99ರಲ್ಲಿ ಗ್ರಾಮ ಶಾಖೆಯಿಂದ ಬಂದವನು, ಆಮೇಲೆ ಹೂವಿನಿಪ್ಪನಿಗೆ ಹೋಬಳಿಯಿಂದ ಬಂದೆ. ಅದಲ್ಲದೆ ಬಸವನ ಬಾಗೇವಾಡಿಯಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರನ್ನಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಸುರೇಶ್ ಮಣ್ಣೂರವರು ಮಾಡೋದು. ಮುಂದೆ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಘಟನಾ ಸಂಚಾಲಕ ಆದೆ. ಅದಲ್ಲದೆ ಮುತ್ತಣ್ಣ ಚಲವಾದಿನೂ ನನಗಿಂತ ಹಿರಿಯರಿದ್ದರು, ಅವ್ರು ತಾಲೂಕಾ ಸಂಚಾಲಕರಾದರು. ಅವ್ರು ಬಿಟ್ಟ ಮೇಲೆ ನನ್ನನ್ನು ಬಸವನ ಬಾಗೇವಾಡಿ ತಾಲೂಕಾ ಸಂಚಾಲಕರನ್ನಾಗಿ ಮಾಡಿದ್ರು. ಮುಂದೆ ನಾಗವರ್ ಸರ್ ಅವರು ಬಿಜಾಪುರದಲ್ಲಿ ಮಧುವನದಲ್ಲಿ ಜಿಲ್ಲಾ ಸಂಚಾಲಕರನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಎಲ್ಲರೂ ಹಿರಿಯರಿದ್ರು ಎಲ್ಲರೂ. ಆ ಸಂದರ್ಭದಲ್ಲಿ ನಮ್ಮನ್ನು ಜಿಲ್ಲಾ ಸಂಘಟನಾ ಸಂಚಾಲಕರನ್ನು ಮಾಡಿದ್ರು. ನಮ್ಮ ಇನ್ನೋರ್ವ ಸಿಂದಗಿ ಭಾಗದ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡೋದು, ಸಂಚಾಲಕರನ್ನಾಗಿ ಮಾಡೋದು. ಮುಂದೆ ಆ ಒಂದು ರಾಜ್ಯದಲ್ಲಿ ನಾಯಕರುಗಳ ಒಂದು ಇದರಿಂದ ಏನಪ್ಪ ಅಂತಂದ್ರೆ ನಮ್ಮ ಸಂಘಟನೆಯಿಂದ ಬೇರೆ ಸಂಘಟನೆ ಆದ ಸಲುವಾಗಿ ನಮ್ಮ ನಾಗವಾರ ಸ್ಥಾಪಿತ ಬಣದಲ್ಲೇ ನಾವೆಲ್ಲರೂ ಲಕ್ಷ್ಮೀನಾರಾಯಣ ನಾಗವಾರ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲ ಹಿರಿಯರಿದ್ದೀವಿ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ಎಲ್ಲ ಹಿರಿಯ ನಾಯಕರ ಮಾರ್ಗದರ್ಶನದೊಂದಿಗೆ ನಾನು ನನ್ನ ಕಾರ್ಯವೈಖರಿಯನ್ನು ಮಾಡುತ್ತೇನೆ. ನಂದೇನಾದರೂ ತಪ್ಪು ತಡೆಗಳಾದರೆ ನನ್ನನ್ನು ನೀವು ತಮ್ಮ ಮಗುವಿನಂತೆ ಕರ್ಕೊಂಡು ನೀವು ನೇರವಾಗಿ ನನ್ನನ್ನು ಕರೆದು ಹೇಳಿದರೆ ಈ ಜಿಲ್ಲೆಯಲ್ಲಿ ನಿಮ್ಮ ಹೆಸರನ್ನು ಮತ್ತು ಈ ಒಂದು ಲಕ್ಷ್ಮೀನಾರಾಯಣ ಅವರ ಹೆಸರನ್ನು, ಸುರೇಶ್ ಮಣ್ಣೂರವರ ಹೆಸರನ್ನು ನಾನು ಯಾವಾಗಲೂ ಅದಕ್ಕೇನಪ್ಪ ಅಂತಂದ್ರೆ ಕಪ್ಪು ಚ್ಯುತಿ ತರುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬರುವ ಮಾರ್ಚ್ 4ನೇ ತಾರೀಕಿಗೆ ಈ ಜಿಲ್ಲೆಯಾದ್ಯಂತ ನನಗೆ ಎಷ್ಟು ಇನ್ನೂ ತಾಲೂಕು ನಾವು ಹೊಸ ಹೊಸ ಬೌಡಿಗಳನ್ನು ಮಾಡಿಲ್ಲ,
ಆದಷ್ಟು ಇದೊಂದು ಪ್ರತಿಭಟನೆಯನ್ನು ನಾವೆಲ್ಲರೂ ಕೂಡಿ ಯಶಸ್ವಿಯನ್ನು ಮಾಡೋಣ. ಈ ರಾಜ್ಯ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಸಮೀಪದಲ್ಲಿ ಒಂದು ಯಾವುದಾದ್ರೂ ಒಂದು ದೊಡ್ಡ ಸಮಾವೇಶವನ್ನು ರಾಜ್ಯ ನಾಯಕರುಗಳೊಂದಿಗೆ ಕೂಡಿಕೊಂಡು ಮಾಡೋಣ ಅಂತ ಈ ಮಾತನ್ನು ಹೇಳಿ, ನನಗೆ ಒಂದು ನೂತನವಾಗಿ ಒಂದು ಜಿಲ್ಲಾ ಸಂಚಾಲಕ ಒಂದು ಜವಾಬ್ದಾರಿಯನ್ನು ವಹಿಸೋದಕ್ಕೆ ರಾಜ್ಯ ಸಮಿತಿಯವರಿಗೂ ಜಿಲ್ಲಾ ಸಮಿತಿಯವರಿಗೂ ಗ್ರಾಮ ಮಟ್ಟದ ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಅನೇಕರು ನನ್ನ ಸನ್ಮಾನ ಮಾಡಿದ್ದಾರೆ. ಅವರೆಲ್ಲರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ಅನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನನ್ನ ಹೆಸರು ಶ್ರೀ ಗುರುರಾಜ್ ಮುನಿಮನಿ, ಜಿಲ್ಲಾ ನೂತನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು, ಲಕ್ಷ್ಮೀನಾರಾಯಣ ನಾಗವರ್ ಸ್ಥಾಪಿತ ಬಣ. ಸಿದ್ದರಾಮಯ್ಯ ಸರ್ಕಾರವು ಕೂಡ ಇಟ್ಟಿರ್ತಕ್ಕಂಥ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಕಳೆದ ದಿನಮಾನಗಳಲ್ಲಿ ಬೇರೆ ಯೋಜನೆಗಳಿಗೆ ಒಂದು ಡೈವರ್ಟ್ ಮಾಡಿ ಅದರಲ್ಲೂ ಕೂಡ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರಸ್ತುತ 2026-27ನೇ ಸಾಲಿನಲ್ಲಿ ಅಯವ್ಯಯ ಮಾಡಿಸ್ತಕ್ಕಂಥ ಈ ಒಂದು ಸಿದ್ಧತೆ ಸರ್ಕಾರದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ SC/STಗಳಿಗೆ ಮೀಸಲಾಗಿರತಕ್ಕಂಥ 34.1 ಹಣವನ್ನು ನಮಗೆ ಯಾವುದಕ್ಕಾಗಿ ಬಳಸಬೇಕು ಅದಕ್ಕಾಗಿಯೇ ಬಳಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗವಾರ ಸ್ಥಾಪಿತ ಶಾಖೆಗಳು ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೀಸಲಾತಿಗೆ ಸ್ಫೂರ್ತಿಯಾಗಿರುವ ರೋಸ್ಟರ್ ಬಿಂದು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಏನು ವಲೇರು, ಮಾದರು, ಕೊರಮ, ಕೊಂಚ, ಲಂಬಾಣಿ ಜನಾಂಗಗಳಿಗೆ ಕೊಡ್ತಕ್ಕಂಥ ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯವಾಗ್ತಾ ಇದೆ. ಸಪೋಸ್ ಆಗಿ ಇವತ್ತ ನಮಗಿರ್ತಕ್ಕಂಥ ವಲೇರ್ ಯಾರು, ಮಾದಿಗರು ಯಾರು, ಇವತ್ತು ಇನ್ನುಳಿದ ಜಾತಿಗಳಿಗೆ 6 ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮೋಹನ್ ದಾಸ್ ಅವರ ಒಂದು ರೋಸ್ಟರ್ ಬಿಂದುವಿನಂತೆ ಇವತ್ತು ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಅದರಲ್ಲಿ ಕೂಡ ಇವತ್ತು ಗೊಂದಲ ಆಗ್ತಾ ಇದೆ. ಸಪೋಸ್ ಇವತ್ತು ನಮಗೆ ಬರ್ತಕ್ಕಂಥ ಮೀಸಲಾತಿಯಲ್ಲಿ ಕೇವಲ 1-2 ಹುದ್ದೆಗಳು ಇದ್ದಾಗ ಆ ಹುದ್ದೆಗಳಿಗೆ ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಬಿಡಬೇಕು ಅಂತಕ್ಕಂಥ ರೋಸ್ಟರ್ ಬಿಂದುವನ್ನು ಸರಿಯಾಗಿ ಸರ್ಕಾರ ನಿಗದಿ ಮಾಡಿಲ್ಲ. ಹಾಗಾಗಿ ಈ ರೋಸ್ಟರ್ ಬಿಂದುವನ್ನು ಎಲ್ಲ ಇವತ್ತು ಯಾವುದೇ ಜಾತಿ ಇರಲಿ, ಇವತ್ತು ಬಲಗೈ ಇರಲಿ, ಎಡಗೈ ಇರಲಿ, ಪರಮ ಇರಲಿ, ಸಂಚೆ ಇರಲಿ, ಲಂಬಾಣಿ ಇರಲಿ, ಅವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಯಾರಿಗೂ ಕೂಡ 101 ಪರಿಶಿಷ್ಟ ಜಾತಿಗಳಿಗೂ ಕೂಡ ಅನ್ಯಾಯವಾಗದಂತೆ ರೋಸ್ಟರ್ನ ನೇಮಕ ಮಾಡಿ ಎಲ್ಲ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ತಕ್ಕಂಥದ್ದು ಈ ಒತ್ತಾಯವನ್ನು ಮಾಡಿ ಈ ಧರಣಿಯಲ್ಲಿ ಮಾಡಿಸ್ತಾ ಇದ್ದೇವೆ. ಹಾಗೇನೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ ಬಯಸಿ ಬಂದಿರತಕ್ಕಂಥ ಎಲ್ಲ SC/ST ಸಮುದಾಯಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಪ್ರವೇಶವನ್ನು ಕೊಡಬೇಕು. ಹಾಗೇನೆ ಹಾಸ್ಟೆಲ್ ಪ್ರವೇಶವನ್ನು ಬಯಸಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶವನ್ನು ಕೊಡುವುದರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಧರಣಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೇನೆ ರಾಜ್ಯದಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ದೌರ್ಜನ್ಯ ತಡೆ SC/ST ಆಕ್ಟ್ ಪ್ರಕಾರ ಏನು ಅಟ್ರಾಸಿಟಿ ಕೇಸ್ ಇದೆ, ಅವು ಎಲ್ಲಿ ದೌರ್ಜನ್ಯ ಆಗ್ತಿವೆ ಆ ಎಲ್ಲ ದೌರ್ಜನ್ಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ತಡೆಯತಕ್ಕಂಥ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಮನ್ನಣೆಯನ್ನು ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ. ಹಾಗೆಯೇ ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿಯನ್ನ ಕಡ್ಡಾಯವಾಗಿ ಆಯಾ ಗ್ರಾಮಗಳಲ್ಲಿ ಮೀಸಲಾಗಿ ಇಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಅರ್ಚಕ ಮತ್ತು ಪೌರ ಕಾರ್ಮಿಕ ವೃತ್ತಿಯನ್ನ ಸಾರ್ವತ್ರಿಕಗೊಳಿಸಬೇಕು. ಈ 2 ವೃತ್ತಿಗಳಲ್ಲಿ ಮೀಸಲಾತಿ ನೀತಿಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಕಸ ಹೊಡೆಯವರು ನಾವು, ಬೀದಿಯನ್ನು ಸ್ವಚ್ಛಗೊಳಿಸ್ತಕ್ಕಂಥವ್ರು ನಾವು. ಹಾಗಾಗಿ ಇವತ್ತು ಯಾವುದೇ ಜಾತಿಯಲ್ಲಿ ಇದ್ರೂ ಕೂಡ ಕಸ ಹೊಡೆಯವರಿಗೂ ಮೀಸಲಾತಿ ಕೊಡಬೇಕು. ಇವತ್ತು ಯಾವುದೇ ಪ್ರತಿಷ್ಠಿತ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಏನು ದೇವಾಲಯಗಳು ಕೂಡ ಅರ್ಚಕರಾಗಿ ಕೂಡ ಇವತ್ತು ದಲಿತರನ್ನು ನೇಮಕ ಮಾಡಬೇಕು, ಅಲ್ಲಿಯೂ ಕೂಡ ಮೀಸಲಾತಿಯನ್ನ ಒದಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. SC/ST ಸಮುದಾಯದ ಎಲ್ಲ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಬೇಕು. ಯಾಕಂತಂದ್ರೆ ಇವತ್ತು ಖಾಸಗೀಕರಣದ ನೀತಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನೀತಿಯನ್ನ ಅನುಸರಿಸಿಕೊಂಡು ಬರ್ತಾವೆ. ಸರ್ಕಾರಿ ಹುದ್ದೆಗಳನ್ನ ಇವತ್ತು ಬದಿ ಅನೇಕ ಇವತ್ತು ಸಕ್ಕರೆ ಫ್ಯಾಕ್ಟರಿ ಆಗಿರ್ಬೋದು,
ಅನೇಕ ಖಾಸಗಿ ವಲಯದ ಯಾವುದೇ ಹೀಗೇನೆ ಹಲವಾರು ಜನ ಸೇರಿಕೊಂಡು ನಾವು ಬಿಜಾಪುರ ಜಿಲ್ಲೆಗೆ ಚಿರಪರಿಚಿತ ಮಾಡುವುದರ ಮುಖಾಂತರ ಇವತ್ತು ರಾಜ್ಯವ್ಯಾಪಿ ಈ ಸಂಘಟನೆ ಒಂದು ಒಳ್ಳೆಯ ಬಲಿಷ್ಠ ಸಂಘಟನೆ ಅಂತೇಳಿ ಯಾಕೆ ಈ ವಿಷಯ ಇವತ್ತು ಪ್ರಸ್ತಾಪ ಮಾಡಬೇಕಾಗಿದೆ ಅಂತಂದ್ರೆ ಸಂಘಟನೆ ಮಧ್ಯದಲ್ಲಿ ದೊಡ್ಡ ಘರ್ಷಣೆ ಇವತ್ತಿನ ದಿನ ನಡೀತಾ ಇದೆ. ಇವತ್ತು ನಾನು ನಮ್ಮ ಸಮುದಾಯಕ್ಕೆ ಏನಾದರೂ ಒಳ್ಳೆಯದು ಮಾಡ್ತಿದ್ವಿ ಅಂತಂದ್ರೆ ಇನ್ನೊಂದು ಸಂಘಟನೆಯ ವ್ಯಕ್ತಿಗಳು ನಮ್ಮವರೇ ಅದರ ವಿರೋಧವಾಗಿ ನಮ್ಮ ಸ್ವಾರ್ಥಕ್ಕಾಗಿ ವಿರೋಧ ಮಾಡುವಂತ ಚಾಳಿ ಇವತ್ತು ಬಹಳ ಕೆಟ್ಟ ಗಾಳಿ ಬೀಸ್ತಾ ಇದೆ. ಇವತ್ತು ಯಾವ ಮಟ್ಟದಲ್ಲಿ ಹೋಗಿದೆ ಅಂತಂದ್ರೆ ಜೀವ ಬಲಿದಾನ ಕೊಡುವಂತ ಮಟ್ಟದಲ್ಲಿ ಇವತ್ತಿನ ದಿನ ನಮ್ಮ ಸಂಘಟನೆಯ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥವ್ರು ಹಲವಾರು ಅಮಾಯಕರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡುವಂಥದ್ದು ಅಂತೇಳಿ ಒಂದು ಆಶಾಭಾವನೆ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಚಟುವಟಿಕೆಗಳು ಬೇರೆನೆ, ನಮ್ಮ ವೈಯಕ್ತಿಕ ದ್ವೇಷ ಸಾಧನೆಗಾಗಿ, ನಮ್ಮ ಸ್ವಾರ್ಥ ಸಾಧನೆಗಾಗಿ ನಡೆದಿರ್ತಕ್ಕಂಥ ಚಟುವಟಿಕೆಗಳು. ಇಲ್ಲಿ ಬಲಿಯಾಗುವ ಯಾರು ಅಮಾಯಕ ನಮ್ಮ ಸಮುದಾಯದ ಜನ. ಅದಕ್ಕಾಗಿ ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ಸಂಘಟನೆಯಿಂದ ಯಾವ ಒಂದು ಕೆಟ್ಟ ವಿಷಯ ಆಗಲಿ, ಕೆಟ್ಟ ಒಂದು ಹೋರಾಟಗಳಾಗಲಿ ಸಮಾಜಕ್ಕೆ ವಿರೋಧವಾಗಿ ನಡೆದುಕೊಳ್ಳುವಂತ ಒಂದು ಯಾವುದೇ ಕೆಲಸಗಳು ನಡೆದಿಲ್ಲ. ನಮ್ಮ ಒಂದು ಸಂಘಟನೆ ಬಹಳ ವ್ಯವಸ್ಥಿತವಾಗಿ ಮತ್ತು ಆದರ್ಶವಾಗಿ ಒಂದು ವ್ಯಕ್ತಿತ್ವದ ಮೇಲೆ ಇದು ಹೋಗಿದೆ ಅಂತ ಹೇಳಿ ರಾಜ್ಯ ತುಂಬಾ ಒಂದು ಹೆಸರಿದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇವತ್ತು ರಾಜ್ಯ ನಾಯಕರು ನಮ್ಮನ್ನು ಬಿಟ್ಟು ಅಲ್ಲಿ ಹೋಗಿ 1 ವರ್ಷ ಆಗಿದೆ. ಒಂದು 5 ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಜಿಲ್ಲೆಯ ನೇತೃತ್ವ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಬಣದ ನೂತನ ಸಂಚಾಲಕರಾಗಿರ್ತಕ್ಕಂಥ ಗುರುರಾಜ್ ಗುಡಿಮನಿಯವರಿಗೆ ನಮ್ಮ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಮೊದಲ ಹೇಳ್ತಾ ಇದ್ದೀನಿ, ನಾವು ಯಾರಿಗೆ ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಜನರಿಗೋಸ್ಕರ ಹೋರಾಟ ಮಾಡಬೇಕು ಹೊರತು ನಾವು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂಘಟನೆಯನ್ನು ಹಸ್ತಿಂದ ನಾವು ಆಲ್ರೆಡಿ ನಾವು ಮುಂದೆ ನಾವು ಮುಂದೆ ಬಂದಿರೋ ಅಂತಂದಾಗ ನಮ್ಮ ಜನರನ್ನು ನಾವು ಮುಂದೆ ತಗೊಂಡ್ಬರೋದು. ವೇದಿಕೆ ಮೇಲೆ ಆಸನವಾಗಿರುವಂಥ ಎಲ್ಲ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೆ ನಾವು ವಂದಿಸುತ್ತಾ, ಅದೇ ರೀತಿ ಇವತ್ತಿನ ದಿವಸ ಪ್ರತಿಭಟನಾ ಧರಣಿಗೋಸ್ಕರವಾಗಿ ಈ ಸಭೆಯನ್ನು ಕೂಡಿರುವ ಎಲ್ಲರೂ ಮಾತನಾಡ್ಯಾರ. ನಾವು ಮಾತಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಅವರು ಹೇಳಿದ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಮೀಸಲಾತಿ ಧರಣಿಗೋಸ್ಕರ ಇದೇ ಮಾರ್ಚ್ 4ನೇ ತಾರೀಕಿನಂದು ಪ್ರತಿಯೊಂದು ಹಳ್ಳಿಯಿಂದಾಗಲಿ ಪ್ರತಿಯೊಂದು ತಾಲೂಕಿನಿಂದಾಗಲಿ ಹೆಚ್ಚಿನ ಜನಸಂಖ್ಯೆಯನ್ನು ತಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ ಅಂತ ಹೇಳ್ಕೊಟ್ಟು ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸದಸ್ಯರನ್ನು ವಂದಿಸುತ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಬುದ್ಧವಾದ ಬಸವ ಅಂಬೇಡ್ಕರ್ ಅವರ ನಾಳದಲ್ಲಿ ನಿಮಿತ್ತ ಈಗ ಮಾರ್ಚ್ 14ನೇ ತಾರೀಕಿಗೆ ಏನು ಇದು ಮಾಡ್ಯಾರಲ್ರಿ ಪ್ರತಿಭಟನಾ ಧರಣಿಗೋಸ್ಕರ ನಾವೆಲ್ಲರೂ ಸರ್ಗೆ ಬೆಂಬಲ ಕೊಡ್ತೇವೆ ಮೇಡಮ್ ನಾವು ಅಂತೇಳಿ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.